ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಬೋರ ಸಕ್ಕರೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ಮೊದಲಿಗೆ ಒಂದು ಕೆಬ್ಬಿನ ಕಡಾಯಿ ಇಟ್ಕೊಳ್ಳೋಣ. ಗ್ಯಾಸ್ ಅಂಟಿಸ್ಕೊಳ್ಳೋಣ. ನೀವು ಬೋರ ಸಕ್ಕರೆ ಮಾಡಬೇಕಂದ್ರೆ ಕೆಬ್ಬಿನ ಕಡಾಯಿ ಇಲ್ಲ ಸ್ಟೀಲ್ ಕಡಾಯಿ ಇಟ್ಕೊಳ್ಳಿ. ನಾಸ್ಟಿಕ್ ಕಡಾಯಿ ಮಾತ್ರ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ನೀವು. ನಾನು ಕೆಬ್ಬಿಣದ ಐರನ್ ಕಡಾಯಿ ತೊಗೊಂಡಿದ್ದೀನಿ. ಇವಾಗ ಇದರಲ್ಲೇ 3 ಕಪ್ಪು ಸಕ್ಕರೆ ಹಾಕೋತಾ ಇದ್ದೀನಿ ನಾನು. 2 3 ಕಪ್. 3 ಕಪ್ಪಿಗೆ 1 ಕಪ್ಪು ನೀರು ಹಾಕೋತಾ ಇದ್ದೀನಿ. ಇದು ಕಪ್ಪು ಅರ್ಧ ಕಪ್ ಇದೆ ಅಲ್ವಾ, 1 ಕಪ್ಪಲ್ಲಿ ಅರ್ಧ ಕಪ್ ಇದೆ, ಅದ್ರಲ್ಲೇ ತೊಗೊಂಡಿದ್ದೆ ನಾನು. ನೀವು ಬೇಕಂದ್ರೆ ಪೂರ ಕಪ್ಪಲೆ ಹಾಕೋಬಹುದು. ಇವಾಗ ಚೆನ್ನಾಗಿ ಕಲಸೋಣ. ಇವಾಗ ಕೈ ಬಿಡ್ಲಿ ತಿರುಗಿಸ್ಬೇಕಿದು ಚೆನ್ನಾಗಿ. ನಾಸ್ಟಿಕ್ ಕಡೆ ಮಾತ್ರ ಇಟ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನೀವು. ಚೆನ್ನಾಗಿ ಫಸ್ಟ್ ಸಕ್ಕರೆ ಎಲ್ಲ ಕರಗಬೇಕು. ಉರಿ ಫಸ್ಟಿಗೆ ನಾವು ಜೋರು ಇಟ್ಕೊಳ್ಳೋಣ, ಆಮೇಲೆ ಕುದಿಯಾಕತ್ತಾಗ ಸಣ್ಣ ಮಾಡ್ಕೊಳ್ಳೋಣ ಗ್ಯಾಸು. ಫುಲ್ ಸಕ್ಕರೆ ಕರಗಬೇಕಲ್ಲ, ಆವಾಗ ಜೋರು ಇಟ್ಕೊಳ್ಳೋಣ. ಈ ಬೋರ ಸಕ್ಕರೆ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್. ಇದು ಹೋಟ್ಲಿಯಲ್ಲಿ ಮತ್ತು ಬೇಕ್ರಿಯಲ್ಲಿ, ಮನೆಗಳದಾಗೂ ಹಬ್ಬ ಎಲ್ಲ ಬರುತ್ತಲ್ಲ, ಅವಾಗೆಲ್ಲ 2 kg 3 kg ಮಾಡಿಟ್ಕೋತಾರೆ ಸ್ವೀಟಿಗೆ ಬೇಕು ಅಂತ. ಈ ಧಾರವಾಡ ಪೇಡ ಬರುತ್ತಲ್ಲ, ಈ ಸಕ್ಕರೆನೇ ಹಾಕಿ ಮಾಡೋದವರು. ಈ ಬೇರೆ ಸಕ್ಕರೆ ಹಾಕೋಂಗಿಲ್ಲ, ನೀರು ಬಿಡುತ್ತಲ್ಲ ಅದು. ಈ ಸಕ್ಕರೆ ಹಾಕೋದ್ರಿಂದ ಚೆನ್ನಾಗಿರ್ತದೆ ಸ್ವೀಟ್ಗಳೆಲ್ಲ. ಇದು ನಿಮ್ಗೆ ಹಬ್ಬ ಟೈಮ್ ಎಲ್ಲ ಮಾಡ್ಕೊಂಡು ಇಟ್ಕೊಳಕ್ಕಾಗಲ್ಲ. ಇದು ಮುಂಚೆನೇ ಒಂದು 2 kg 3 kg ಈ ಥರ ಮಾಡಿಟ್ಕೊಂಡ್ರೆ ಚೆನ್ನಾಗಿರ್ತದೆ. ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ. ಫುಲ್ಲು ಜೋರು ಇಟ್ಕೊಂಡಿನಿ ಉರಿ. ಸಕ್ಕರೆ ಎಲ್ಲ ಕರಗಲಿ ಫಸ್ಟು. ಕೈ ಮಾತ್ರ ಬಿಡಕ್ಕೆ ಹೋಗಬೇಡಿ ನೀವು. ಬರೀ ತಿರುಗಿಸ್ತಾ ಇರಬೇಕಿದು ಚೆನ್ನಾಗೆ. ನೋಡಿ ಇವಾಗ ಎಷ್ಟು ಗಲೀಜಿದೆ ಸಕ್ಕರೆ. ಇದು ತಿರುಗಿಸ್ ಪೌಡ್ರ್ ಆಗೋ ಗಂಟ ಹಾಗೆ ತಿರುಗಿಸ್ಬೇಕು. ಆಮೇಲೆ ಪೌಡ್ರ್ ಆದಮೇಲೆ ಎಷ್ಟು ಫೈಟ್ ಆಗುತ್ತೆ ಇದು ಸಕ್ಕರೆ. ಇದರಲ್ಲಿ ಇರೋ ಗಲೀಜೆಲ್ಲ ಸುಟ್ಟೋಗ್ಬಿಡ್ತದೆ. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಕೆಬ್ಬಿನ ಕಡಾಯಿ ಇಟ್ಕೊಳ್ಳಿ ಅಂತ. ನಾಸ್ಟಿಕ್ ಕಡಾಯಿ ಮಾತ್ರ ಇಟ್ಕೊಳಕ್ಕೆ ಹೋಗಬೇಡಿ. ಇವಾಗ ಉರಿ ಸಣ್ಣ ಮಾಡ್ಕೊಳ್ಳೋಣ ನಾವು. ನಾನು ಚಿಕ್ಕ ಕಪ್ಪಲ್ಲಿ 3 ಕಪ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಬೇಕಂದು ಮಾಡ್ಕೊಳ್ಳಿ. ಆದರೆ 3 ಕಪ್ಪಿಗೆ 1 ಕಪ್ ನೀರು ಹಾಕ್ಬೇಕು ಇದಕ್ಕೆ. ನೀವು ಯಾವ ಅಳತೆ ತೊಗೊಂಡಿರ್ತೀರೋ ಅಳತೆ ಮೇಲೆ ನೀರು ಹಾಕ್ಕೊಳ್ಳಿ ನೀವು ಅಷ್ಟೇ. 3 ಕಪ್ ತೊಗೊಂಡ್ರೆ 1 ಕಪ್ ನೀರು ಹಾಕ್ಬೇಕು ಅದಕ್ಕೆ. ಸ್ವಲ್ಪ ಟೈಮ್ ತೊಗೊತದೆ ಇದು. ಬಿಟ್ಟು ಎಲ್ಲ ಹೋಗಬೇಡಿ ಆಚೆ, ಗಂಟು ಆಗ್ಬಿಡ್ತದೆ ಫುಲ್ಲು. ನಮಗೆ ಸಕ್ಕರೆ ಸಿಗೋದೇ ಇಲ್ಲ ಅದು. ನೋಡಿ ಸೈಡ್ ಎಲ್ಲ ಬಿಡ್ತಾ ಇದೆ, ನೊರೆ ಬಂದಿದೆ. ಕೈ ಆಡಿಸೋದು ಮಾತ್ರ ಬಿಡಬೇಡಿ ನೀವು. ಕೈ ಆಡಿಸ್ತಾನೆ ಇರಬೇಕು. ಸುಮಾರು ಒಂದು ಅರ್ಧ ಅವರ್ 3/4 ಅವರ್ ಆಗುತ್ತೆ ಇದು ಬೋರ ಸಕ್ಕರೆ ಮಾಡಬೇಕಂದ್ರೆ. ನೊರೆ ಜಾಸ್ತಿ ಆದಷ್ಟು ಬೇಗ ಆಗ್ಬಿಡುತ್ತೆ. ಆಗ್ತಾ ಇದೆ ಅಂತ ಅರ್ಥ. ನೋಡಿ ಹೇಗೆ ಬರ್ತಾ ಇದೆ ನೊರೆ, ವೈಟ್. ನೋಡಿ ಫ್ರೆಂಡ್ಸ್, ತಿರುಗಿಸ್ತಾನೆ ಇರೋಣ ಇದು. ನೋಡಿ ಹೇಗಾಯ್ತು. ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಆಫ್ ಮಾಡ್ಕೊತಾ ಇದ್ದೀನಿ ಗ್ಯಾಸು. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಬರುತ್ತಲ್ಲ, ಈ ಥರ ಮಾಡ್ಕೊಂಬಿಡಿ. ಇವಾಗ ಹೀಗೆ ಇದ್ರಲ್ಲೇ ಒಂದು ಲೋಟಲ್ಲೇ ತಿಕ್ಕಿಬಿಟ್ಟು ನಾನು ಜಡ್ಲಿ ಹಿಡ್ಕೊತೀನಿ ಅಂದರೆ ಹಿಡ್ಕೊಳ್ಳಿ, ಇಲ್ಲಾಂದ್ರೆ ಮಿಕ್ಸಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಥರ ತಿಕ್ಕೋದೇ ಬೇಕಾಗಲ್ಲ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಆಫ್ ಮಾಡಿ ಆನ್ ಮಾಡಿ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲ ನೀವು ಚಂಬುಲೇನೆ ತಿಕ್ಕಬೇಕಾದ್ರೆ ಕೆಳಗಡೆ ಹಾಗೆ ಚಂಬುಲೇನೆ ತಿಕ್ಬಿಡಿ ನೀವು, ಏನಾಗಂಗಿಲ್ಲ.
ಸ್ವಲ್ಪ ಅದಾದರೆ ಈ ಥರ ಮಾಡ್ಕೊಂಡ್ರಿಂದ ಬಿಡಿನ ಬೇಗ ಆಗ್ಬಿಡುತ್ತೆ ಅಷ್ಟೇ, ಇನ್ನೇನಿಲ್ಲ. ಈ ಥರ ಏನಾದ್ರು ಮಿಕ್ಕಿದ್ರೆ ಟೀನೋ ಕಾಫಿನೋ ಎದಕ್ಕರೆ ಯೂಸ್ ಮಾಡ್ಕೊಂಬಿಡಿ. ಇದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಮರಳು. ಈ ಸಣ್ಣ ರವೆ ಬರುತ್ತಲ್ಲ ಆ ರವೆ ಥರ ಇದೆ ಇದು. ಈ ಥರ ಒಂದು ಬಾಕ್ಸಲ್ಲಿ ಹಾಕೊಳ್ಳಿ ಈ ಥರ, ಇಲ್ಲಾಂದರೆ ಈ ಥರ ಒಂದು ಬಾಟ್ಲಿಲಿ ಹಾಕೊಂಡು ಇಟ್ಕೊಳ್ಳಿ. ಈ ಫ್ರೀಜಲ್ಲಿ ಮಾತ್ರ ಇಡಕ್ಕೆ ಹೋಗಬೇಡಿ ನೀವು. ಕಡೆಗೆ ಮಾಮೂಲಿ ಸಕ್ಕರೆ ಇಡ್ತೀರಲ್ವ ಅದರಲ್ಲೇ ಹಾಕಿಟ್ಕೊಳ್ಳಿ. ಸ್ವಲ್ಪ ಇದು ತಣ್ಣಗಾಗಬೇಕು, ತಣ್ಣಗಾಗಕ್ಕೆ ಬಿಡೋಣ ನಾವು. ಆಮೇಲೆ ಬಾಕ್ಸಿಗೆ ಹಾಕಿಟ್ಕೊಳ್ಳೋಣ. ಫ್ರೆಂಡ್ಸ್ ಇದೆಲ್ಲ ತಣ್ಣಗಾಗಿದೆ ಫುಲ್ಲು. ಇವಾಗ ಒಂದು ಬಾಕ್ಸಿಗೆ ಹಾಕಿಟ್ಕೊಳ್ಳೋಣ ನಾವು. ಆದರೆ ಇರಿಬಿ ಹೋಗ್ಲಾರ್ದಂಥದ್ದು ಬಾಕ್ಸ್ ತೊಗೊಳ್ಳಿ ನೀವು. ಚೆನ್ನಾಗಿ ಸಕ್ಕರೆ ಹೆಂಗೆ ಮುಚ್ಚಿಟ್ಟಿರ್ತೀರಲ್ವ ಅದೇ ಥರನೇ ಹಾಕಿಟ್ಟಿಬಿಡಿ ನೀವು. ಫ್ರಿಜ್ನಾಗ ಅದೆಲ್ಲ ಇಡಕ್ಕೆ ಹೋಗಬೇಡಿ, ಟೈಟಾಗಿ ಈ ಥರ ಒಂದು ಮುಚ್ಚಿಬಿಟ್ಟು ಇಟ್ಬಿಡಿ. ನೋಡೋಲ್ಲ ಫ್ರೆಂಡ್ಸ್, ಬೋರಾ ಸಕ್ಕರೆ ಹೇಗೆ ಮನೆಯಲ್ಲೇ ಮಾಡೋದಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.